ಈಗಾಗಲೇ ರೈತರ ರೊಕ್ಕದ ಮಾಲು ತೊಗರಿ, ಉದ್ದು, ಹೆಸರು, ಸೋಯಾ, ಹತ್ತಿ. ಆದರೆ ರೊಕ್ಕದ ಮಾಲಿಗೆ ಯಾವುದೇ ಕಾರಣಕ್ಕೂ DAP ಗೊಬ್ಬರಕ್ಕಾಗಿ ರೈತರನ್ನ ಸರ್ಕಾರಿ ಕಚೇರಿ ಮುಂದ್ಗಡೆ ರಾತ್ರಿ ಆಗಲ ತಮ್ಮ ಹಂಗನ್ನ ತೊರೆದು ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ರಸಗೊಬ್ಬರ ಬೆಲೆ ಏರಿಕೆ ದುಬಾರಿ ಮಾಡಿದ್ರೆ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು. DAP ಗೊಬ್ಬರನ್ನ ಒಬ್ಬ ರೈತರಿಗೆ 2 ಚೀಲ ಗೊಬ್ಬರ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ವಾಪಸ್ ಪಡಿಬೇಕು. ಎಲ್ಲಾ ರೈತರಿಗೆ ಸಾಕಾಗುವಷ್ಟು ರಸಗೊಬ್ಬರನ್ನ ಕೊಡಬೇಕು. ರೈತರ ನೆರವಿಗೆ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ 1,500 ಮೆಟ್ರಿಕ್ ಟನ್ನಿಂದ 2,500 ಮೆಟ್ರಿಕ್ ಟನ್ ಈ ತಕ್ಷಣವೇ ಮುಖ್ಯಮಂತ್ರಿಗಳು, ಕೃಷಿ ಮಂತ್ರಿಗಳು, ಕೇಂದ್ರದ ಕೃಷಿ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು, ಗೃಹ ಮಂತ್ರಿಗಳು ಈ ರೈತರ ನೆರವಿಗೆ ಬಂದು 2,500 ಮೆಟ್ರಿಕ್ ಟನ್ ಗೊಬ್ಬರನ್ನ ಕಳಿಸಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದೀವಿ. ಇವತ್ತು ನಾವ್ ಹೇಳಕ್ಕೆ ಬಯಸ್ತೀವಿ, ರೈತರು ಇವತ್ತು ಅಂಗಾಲಾಚಿ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೈತರು ಮುಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗ ಮೇ ತಿಂಗಳದಲ್ಲೇನೆ ಇವತ್ತು ಸರ್ಕಾರ ಬಫರ್ ಸ್ಟಾಕ್ ಮಾಡ್ಕೊಳ್ಬೇಕಾಗಿತ್ತು. ಅವ್ರು ಒಂದ್ ಕಡೆಗೆ ಹೇಳ್ಕೊಳ್ತಾ ಇದಾರೆ, ನಾವು ಬಫರ್ ಸ್ಟಾಕ್ ಮಾಡ್ಕೊಂಡಿವಿ, ಚೀನಾದಿಂದ ರಫ್ತಾಗ್ತಕ್ಕಂಥ ಗೊಬ್ಬರ, ಆಮದು ಆಗ್ತಕ್ಕಂಥ ಗೊಬ್ಬರ ಬಂದ್ ಮಾಡಿರತಕ್ಕಂಥ ನೆಪ ಹೇಳಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ನೀತಿ ಏನಿದೆ ನಾವು ಖಂಡಿಸ್ತೇವೆ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಪ್ರತಿ ವರ್ಷ ರೈತರಿಗೆ ರೋಡಿನ ಮೇಲೆ ಕೂರಿಸ್ತಕ್ಕಂಥ ನೀತಿ ಇದು ಯಾವುದೇ ಕಾರಣಕ್ಕೂ ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನ ಹೇಳಕ್ ಬಯಸ್ತೀವಿ.